ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ನಾನಿವತ್ತು ಯಾವುದ್ರ ಬಗ್ಗೆ ಮಾತಾಡ್ತೀನಿ ಅಂತ ತಮ್ಲೈನ್ ನೋಡೋಣ ಗೊತ್ತಾಗಿರ್ಬೋದು. ನಾನಿವತ್ತು ಒಂದು ಕ್ರೀಮ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದು ಸ್ಕಿನ್ ಶೈನ್ ಕ್ರೀಮು. ನೋಡ್ಬೋದು, ಕಾಣಿಸ್ತಾ ಇದೆಯಾ? ಇದು ಸ್ಕಿನ್ ಶೈನ್ ಕ್ರೀಮ್ ಏನಕ್ಕೆ ಯೂಸ್ ಮಾಡ್ತಾರೆ, ಯಾಕೆ ಮಾಡ್ತಾರೆ, ನಾನು ಈ ಸ್ಕಿನ್ ಶೈನ್ನ ಯೂಸ್ ಮಾಡಿ ನನಗೆ ಏನು ಎಫೆಕ್ಟ್ ಆಗಿದೆ ಮತ್ತು ಯಾವ ಥರ ರಿಕವರಿ ಮಾಡಿಕೊಂಡೆ ಅಂತ ಮಾತಾಡ್ತೀನಿ. ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸು, ನಾನು ಮಾಡಿರೋದು. ಇದು ನಾನು ಅಂದರೆ ಮದುವೆಗೆ ಮುಂಚೆ ನಾನು ಯೂಸ್ ಮಾಡಿದ್ದು. ರೀಸೆಂಟಾಗಿ ನಾನು ಮಾಡಿಲ್ಲ. ನಾನು ಮದುವೆಗೆ ಮುಂಚೆ ಬಂದ್ಬಿಟ್ಟು ಸ್ಕಿನ್ ಶೈನ್ನ ನಾನು ಯೂಸ್ ಮಾಡಿದ್ದೆ. ಅಂದರೆ ಮದುವೆ ಇನ್ನೇನು ಸ್ವಲ್ಪ ಹತ್ತಿರದಲ್ಲಿ ಇರಬೇಕಾದ್ರೆ ನನ್ನ ಫ್ರೆಂಡು ಸಜೆಸ್ಟ್ ಮಾಡಿದ್ರು, ಇದನ್ನು ಹಾಕಿದ್ರೆ ಫೇಸ್ ಅನ್ನೋದು ಸಿಕ್ಕಾಪಟ್ಟೆ ಗ್ಲೋ ಬರುತ್ತೆ, ಹಾಗೆ ಹೀಗೆ ಅಂತ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ನಾನು ಸ್ಕಿನ್ ಶೈನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ಸ್ಕಿನ್ ಶೈನ್ನ ಸ್ಟಾರ್ಟ್ ಮಾಡಿದ ತಕ್ಷಣ ಮುಖ ಅನ್ನೋದು ನಿಜವಾಗೂ ಗ್ಲೋ ಅನ್ನೋದು ಬಂತು, ಇಲ್ಲ ಅಂತ ಅಂದಿಲ್ಲ. ಅದು ಯಾವ ಥರ ಗ್ಲೋ ಬಂತು ಅಂದರೆ ಒಂದೇ ದಿನಕ್ಕೆ ರಿಸಲ್ಟ್ ಅನ್ನೋದು ಚೆನ್ನಾಗಿ ಸಿಕ್ತು. ಬಟ್ ಇದನ್ನು ರಿಯಲಾಗಿ ಹೇಳಬೇಕು ಅಂತಂದರೆ ಇದು ಸ್ಕಿನ್ ಗ್ಲೋ ಬರೋದಕ್ಕೆ ಕ್ರೀಮ್ ಅಂತೂ ಅಲ್ಲ. ಇದೊಂದು ಮೆಡಿಕಲ್, ಇದು ಏನು ಹೇಳ್ತಾರೆ, ಡಾಕ್ಟರ್ನ ಸಜೆಸ್ಟ್ ಮಾಡಿ ಮತ್ತು ಅವ್ರು ಹೇಳಿದ್ರೆ ರೆಕಮೆಂಡ್ ಮಾಡಿದ್ರೆ ಮಾತ್ರ ತಗೊಳ್ಳಿ. ಇದು ಟ್ರೀಟ್ಮೆಂಟ್ ಅಷ್ಟೇ ಇದು. ಬಟ್ ಯಾವುದೇ ಫೇಸ್ ಕ್ರೀಮ್ ಅಲ್ಲ, ಗ್ಲೋಯಿಂಗ್ ಸ್ಕಿನ್ ಅಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ಫ್ರೆಂಡ್ ಹೇಳಿದ್ರು, ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು ಅಂತ ಯಾವ ಕ್ರೀಮ್ನ ಹಾಕ್ಕೊಂಡು ಇರೋ ಮುಖನ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಅದನ್ನು ನಾನು ತಪ್ಪು ಮಾಡಿದೆ. ಬಟ್ ಅದು ಆವಾಗ ಏಜ್ ಅಂತದ್ದು, ಯಾರೇನು ಹೇಳಿದ್ರು ಮಾಡಬೇಕು, ನಮಗೆ ಸ್ಕಿನ್ ಗ್ಲೋ ಬರಬೇಕು ಅಂತ ನಾವು ಯೂಸ್ ಮಾಡ್ತೀವಿ. ಬಟ್ ಅದನ್ನು ನಾವು ಮುಖ ಮತ್ತೆ ರಿಕವರಿ ಮಾಡ್ಕೊಂಡು ನಾವು ಇರೋ ಫೇಸ್ ಮತ್ತೆ ಬರೋಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ. ಯಾವ ಥರ ಏನು ಹೇಗೆ ಅಂತ ಹೇಳ್ತೀನಿ. ಅದಕ್ಕೆ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಆನ್ ಮಾಡಿ. ಮತ್ತು ಈ ಸ್ಕಿನ್ ಶೈನ್ ಕ್ರೀಮ್ ಹಾಕ್ಕೊಂಡು ಯಾರು ಸಫರ್ ಪಟ್ಟಿದ್ದೀರಾ ಅವರು ಕೂಡ ಕಮೆಂಟ್ ಮಾಡಿ. ಸರಿ, ಬನ್ನಿ ಹೋಗೋಣ. ನಾನು ಇದನ್ನು ಮದುವೆ ಇನ್ನೇನು ಒಂದು 6 ತಿಂಗಳು 7 ತಿಂಗಳಿದೆ ಆ ಟೈಮಲ್ಲಿ ಯೂಸ್ ಮಾಡಿದೆ. 6 ತಿಂಗಳಿಲ್ಲ, ಒಂದು 2-3 ತಿಂಗಳಿವಾಗ ಯೂಸ್ ಮಾಡಿದೆ. ಬಟ್ ನಾನೊಂದು ತಪ್ಪೇನು ಮಾಡಿದೆ ಅಂದರೆ ಕಂಟಿನ್ಯೂ ಆಗಿ ಯೂಸ್ ಮಾಡಿದೆ. ಮಾಡೋ ತನಕ ಚೆನ್ನಾಗೇ ಇತ್ತು. ಸ್ಕಿನ್ ಅನ್ನೋದು ಸಿಕ್ಕಾಪಟ್ಟೆ ಗ್ಲೋ ಬಂತು, ಯಾವ ಪಿಂಪಲ್ಸ್ ಇರಲಿಲ್ಲ, ಮುಖ ಅನ್ನೋದು ಕ್ಲಿಯರ್ ಆಗಿತ್ತು. ಬಟ್ ಇದನ್ನು ಬಿಡ್ತೀವಲ್ವ, ಆವಾಗ ಎಫೆಕ್ಟ್ ಅನ್ನೋದು ಸಿಕ್ಕಾಪಟ್ಟೆ ಜಾಸ್ತಿ ನಮಗೆ ತೋರಿಸುತ್ತೆ. ಫಸ್ಟು ನಮಗೆ ಸ್ಕಿನ್ ಅನ್ನೋದು ಸ್ವಲ್ಪ ರೆಡ್ನೆಸ್ ಅನ್ನೋದು ಬರುತ್ತೆ. ಸ್ಕಿನ್ ಮೇಲೆ ಇದೆ ಅಲ್ವಾ, ಏನಂತಾರೆ, ಸ್ಕಿನ್ನಲ್ಲಿ ಮೇಲೆ ಸ್ಕಿನ್ ಅನ್ನೋದಿರುತ್ತಲ್ಲ, ಅದು ಒಂದೊಂದೇ ಆಚೆ ಬರೋಕ್ಕೆ ಆಗುತ್ತೆ. ಡ್ರೈ ಸ್ಕಿನ್ ಥರ ಆಗಿಬಿಡುತ್ತೆ. ಸ್ಕಿನ್ ಅನ್ನೋದು ಮೇಲೆ ಇರೋದೆಲ್ಲ ಆಚೆ ಬಂದಾದಮೇಲೆ ರೆಡ್ನೆಸ್ ಅನ್ನೋದು ಅಲ್ಲಿ ಕಾಣಿಸುತ್ತೆ. ಅದು ಕಾಣಿಸಾದ್ಮೇಲೆ ಆ ಜಾಗದಲ್ಲಿ ಪಿಂಪಲ್ಸು, ಚಿಕ್ಕ ಪಿಂಪಲ್ಸ್ ಬರುತ್ತೆ. ಬಂದು ಅಲ್ಲಿ ಬ್ಲ್ಯಾಕ್ ಆಗಿಬಿಡುತ್ತೆ. ಇರೋ ಕಲರು ಕಳ್ಕೊತೀವಿ. ಮತ್ತು ಸ್ಕಿನ್ ಅನ್ನೋದು ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗುತ್ತೆ, ಫುಲ್ಲು ಬರ್ನ್ ಆಗುತ್ತೆ ಸ್ಕಿನ್ನು. ಅಂದರೆ ಒಂದೇ ಸಲ ಎಫೆಕ್ಟ್ ಅನ್ನೋದು ಚೆನ್ನಾಗಿರುತ್ತೆ ನಮಗೆ, ಅಂದರೆ ಫುಲ್ಲು ಗ್ಲೋ ಬರ್ತೀವಿ. ಬಟ್ ಇದು ಬಿಟ್ಟಾದಮೇಲೆ ಸಿಕ್ಕಾಪಟ್ಟೆ ಅಷ್ಟೇ ಕಷ್ಟ ಬೀಳ್ತೀವಿ. ನನ್ನ ಸ್ಕಿನ್ ಏನಾಯಿತು ಅಂದರೆ ಮೇಲೆ ಇರೋ ಚರ್ಮ ಎಲ್ಲ ಬಂದುಬಿಡ್ತು. ಆಮೇಲೆ ಅದು ಯಾವ ಥರ ಯೂಸ್ ಮಾಡಿದೆ ಅಂದರೆ ನೈಟ್ ಮಾತ್ರ ಕ್ರೀಮ್ ಯೂಸ್ ಮಾಡಿದ್ದು. ಅಂದರೆ ನಾನು ಜಾಸ್ತಿ ಹಾಕ್ಕೊಂಡಿಲ್ಲ, ಅದು ನನ್ನ ಪುಣ್ಯ. ಸ್ವಲ್ಪ ಎತ್ಕೊಂಡು ಲೈಟಾಗಿ ಹಾಕ್ಕೊಳ್ಳೋಕ್ಕೆ ನಾನು ಜಾಸ್ತಿ ಸ್ಕಿನ್ ಎಫೆಕ್ಟ್ ಅನ್ನೋದು ಏನೂ ಆಗಲಿಲ್ಲ. ಓಕೆ, ಬಟ್ ಏನಂದರೆ ಚರ್ಮ ಅನ್ನೋದು ಎದ್ದೇಳ್ತಿತ್ತು. ಆಮೇಲೆ ಅಲ್ಲಿ ಸ್ವಲ್ಪ ರೆಡ್ನೆಸ್ ಅನ್ನೋದು ಆಯಿತು. ನಾನು ಆವಾಗಲೇ ಎಚ್ಚೆತ್ತುಕೊಂಡೆ, ಇದೇ ಬಿಟ್ಟರೆ ಸ್ಕಿನ್ ಅನ್ನೋದು ಡ್ಯಾಮೇಜ್ ಆಗುತ್ತೆ ಅಂದ್ಬಿಟ್ಟು ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡಿದೆ, ಸ್ಕಿನ್ ಡಾಕ್ಟರ್ನ. ಆವಾಗ ನನಗೊಂದು 3,000-4,000 ರೂಪಾಯಿ ಮೇಲೇ ಖರ್ಚಾಯಿತು ಡಾಕ್ಟರ್ ಹತ್ರ. ಮತ್ತು ಬಯಸ್ಕೊಂಡೆ ಕೂಡ. ಇದು ಬಂದುಬಿಟ್ಟು ಯೂಸ್ ಮಾಡೋದು ಬೊಂಗು ಮಜ್ಜೆ ಅಂತ ಹೇಳ್ತಾರಲ್ವ, ಅಂಥ ಜಾಗಕ್ಕೆ ಇದು ಯೂಸ್ ಮಾಡೋದು. ಬಟ್ ಇದು ಅಂಥವ್ರಿಗೆ ಮಾಡ್ತಾನೆ ಅದು ಯೂಸ್ಫುಲ್ ಆಗೋದು. ಅದು ಮುಖ ಎಲ್ಲ ಹಾಕೋಬಾರ್ದು, ಎಲ್ಲಿ ಎಫೆಕ್ಟ್ ಆಗಿದೆಯೋ ಅಲ್ಲಿ ಮಾತ್ರ ಹಚ್ಕೋಬೇಕು. ಮತ್ತು ಅದನ್ನು ಒಂದು 4 ದಿನ ಹಚ್ಕೊಂಡ್ವಿ ಅಂತಂದರೆ ಅದು ಕ್ಲಿಯರ್ ಆಯಿತು ಅಂದರೆ 2 ದಿನ ಬಿಟ್ಟು ಮತ್ತೆ ಹಚ್ಕೊಳ್ಳೋದು, 3 ದಿನ ಬಿಟ್ಟು ಮತ್ತೆ ಹಚ್ಕೊಳ್ಳೋದು. ಆ ಥರ ಕಂಟಿನ್ಯೂ ಆಗಿ ಒಂದು ತಿಂಗಳಲ್ಲಿ ಒಂದು 2 ಸಲ 3 ಸಲ ಆ ಥರ ಮಾಡಿ ಬಿಟ್ಬಿಡ್ಬೇಕು. ಇದು ಆ ಥರ ಹೇಳಿದ್ದು ನನಗೆ ಡಾಕ್ಟರು. ಹಂಗನ್ಬಿಟ್ಟು ದಿನ ಕ್ರೀಮ್ ಯೂಸ್ ಮಾಡಿದ್ರೆ ಬರೋ ಸ್ಕಿನ್ ಎಲ್ಲ ಡ್ಯಾಮೇಜ್ ಆಗುತ್ತೆ. ಆಮೇಲೆ ನಾನು ಅದನ್ನು 4,000 ತನಕ ಖರ್ಚು ಮಾಡಿದ್ದೀನಿ. ಯಾವಾಗೇನು ಕೊಟ್ಟಿದ್ರಪ್ಪ ಅಂದರೆ ಸನ್ಸ್ಕ್ರೀನ್ ಕೊಟ್ಟಿದ್ರು. ಸನ್ಸ್ಕ್ರೀನಲ್ಲಿ ಅದೇ ಇದೆ ಅಂತಿಲ್ಲ, ಯಾವುದಾದ್ರೂ ಹಾಕೋಬೋದು. ಅಂದರೆ P+++ ಅನ್ನೋದು ಇರಬೇಕು. ಒಂದು 4-5++, ಎಷ್ಟು ++ ಇರುತ್ತೋ ಅಷ್ಟು ಚೆನ್ನಾಗಿದೆ ಸನ್ಸ್ಕ್ರೀನ್ ಅಂತ ಅರ್ಥ. ಆಮೇಲೆ ನನಗೆ ಒಂದು ತಿಂಗಳಷ್ಟು ನನಗೆ ಫೇಸ್ಗೆ ಯಾವುದೇ ಸೋಪ್ ಅನ್ನೋದನ್ನು ಹಾಕಬೇಡ ಅಂತ ಅಂದಿದ್ರು. ಯಾವುದೇ ಸ್ಕ್ರಬ್ಬು, ಸೋಪು, ಫೇಸ್ ವಾಶ್, ಕ್ರೀಮು ಏನೂ ಹಾಕಬೇಡ ಅಂತ ಇದ್ರು. ನಾನು ಹಾಕಿದ್ದು ಕೊಕೊನಟ್ ಆಯಿಲ್ ಯೂಸ್ ಮಾಡಿದೆ. ನೈಟ್ ಮಲ್ಕೊಳ್ಬೇಕಾದ್ರೆ ಕೊಕೊನಟ್ ಆಯಿಲಲ್ಲಿ ವಿಟಮಿನ್ E ಕ್ಯಾಪ್ಸಲ್ಲು, ಅದನ್ನು ಮಿಕ್ಸ್ ಮಾಡಿಕೊಂಡು ಡೈಲಿ 1 ಮಂತ್ ಹೇಳಿದ್ರಲ್ಲ, ಆ 1 ಮಂತ್ ನಾನು ಇಷ್ಟು ಮಾತ್ರ ಹಚ್ಕೊಂಡು ಬೆಳಗ್ಗೆ ಫೇಸ್ ವಾಶ್ ಮಾಡ್ಕೊತ ಇದ್ದೆ.
ಮತ್ತು ನಾನು ಬಿಸಿಲಿಗೆ ಜಾಸ್ತಿ ಹೋಗ್ತಾ ಇರಲಿಲ್ಲ. ನಾನು ಅವಾಗ ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ಅದರಿಂದ ನಾನು ಮಾಸ್ಕನ್ನು ಹಾಕೊತಾ ಇದ್ದೆ, ಇಲ್ಲ ದುಪ್ಪಟ್ಟನ್ನು ಹಾಕ್ಕೊಂಡು ನಾನು ಹೋಗ್ತಾ ಇದ್ದೆ. ಇನ್ನೇನು ನನ್ನ ಸದ್ಯಕ್ಕೆ ಇನ್ನು ಸ್ವಲ್ಪ ದಿನ ಇದೆ ಮದುವೆ ಅನ್ನೋಷ್ಟೊತ್ತಲ್ಲಿ ನನ್ನ ಸ್ಕಿನ್ ಸ್ವಲ್ಪ ಕ್ಲಿಯರ್ ಆಗ್ತಾ ಬಂತು. ರೀಸನ್ ಏನಕ್ಕೆ ಅಂದರೆ ನಾನು ತುಂಬ ದಿನ ಇದನ್ನು ಯೂಸ್ ಮಾಡಿಲ್ಲ. ಮತ್ತು ಇನ್ನೊಂದೇನೆಂದರೆ ನನಗೆ ಸ್ಟಾರ್ಟಿಂಗಲ್ಲಿ ಗೊತ್ತಾಗಿದ್ದ ತಕ್ಷಣ ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡಿದೆ. ಇದನ್ನೇನಾದರೂ ನಾನು ಕಂಟಿನ್ಯೂ ಮಾಡಿದಿದ್ರೆ ತುಂಬ ಸಫರ್ ಪಡಬೇಕಾಗಿತ್ತು ನಾನು. ಆಮೇಲೆ ಹೇಗೂ ಕಡಿಮೆ ಆಯಿತು. ಆವಾಗ ನನಗೆ ಬುದ್ಧಿ ಬಂತು, ಏನು ನಾವು ಹಚ್ಕೋಬಾರ್ದು, ಅಸ್ಮಾತ್ ಏನಾನ ದೇವರು ಕೊಟ್ಟಿರೋದನ್ನು ನಾವು ನೀಟಾಗಿ ಇಟ್ಕೋಬೇಕು. ಇಂಥವೆಲ್ಲ ನಾವು ಹಾಕ್ಕೊಂಡ್ರೆ ಮತ್ತೆ ನಾವು ಅದನ್ನು ರಿಕವರ್ ಮಾಡ್ಕೊಳ್ಳೋದು ತುಂಬ ಕಷ್ಟ. ನಾನು ಬರೀ 15 ದಿವಸ ಹಾಕ್ಕೊಂಡಿದ್ದಕ್ಕೇ ನನಗೆ ಹತ್ತತ್ರ 1 ತಿಂಗಳು ಫುಲ್ ಸಫರ್ ಪಟ್ಟಿದ್ದೀನಿ. ಆಚೆನೂ ಹೋಗಿಲ್ಲ, ಕೆಲಸಕ್ಕೆ ಹೋಗಿಲ್ಲ, ಮತ್ತು ಯಾರಿಗೂ ಮಕ್ಕನೂ ತೋರಿಸಿಲ್ಲ. ಯಾಕಂದರೆ ಅಷ್ಟು ನನಗೆ ತುಂಬಾ ಸಫರ್ ಪಟ್ಟಿದ್ದೀನಿ. ಏನಾದರೂ ಮುಂದಕ್ಕೆ ನಾನು ಕಂಟಿನ್ಯೂ ಹಾಕಿದ್ದರೆ ನನ್ನ ಕತೆ ಅಷ್ಟೇ ಆಗ್ತೈತೇನೋ ಗೊತ್ತಿಲ್ಲ. ನಾನು ಸ್ಟಾಪ್ ಮಾಡಿ ಕನ್ಸಲ್ಟ್ ಮಾಡಿ ನಾನು ಇದನ್ನು ಇಷ್ಟನ್ನು ನಾನು 1 ತಿಂಗಳ ತನಕ ನನ್ನ ಸ್ಕಿನ್ನನ್ನು ನಾನು ಸೇಫ್ ಮಾಡಿಕೊಂಡೆ. ಯಾವುದು ಸೋಪು, ಕ್ರೀಮು ಮತ್ತು ತುಂಬ ಏನಂತಾರೆ ಈ ಥರ ಏನಾದರೂ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡೋದು ಏನು ನಾನು ಮಾಡೋಕ್ಕೋಗಿಲ್ಲ. ನಾನೊಂದು ಫೇರ್ ಆ್ಯಂಡ್ ಲವ್ಲಿ ಕೂಡ ಹಾಕಿರಲಿಲ್ಲ ಆ ಮಂತಲ್ಲಿ ನಾನು. ಯಾಕಂದರೆ ಇನ್ನೊಂದು 2 ಮಂತ್ ಇದ್ದರೆ ಮದುವೆ ಇದೆ ನಂದು. ಇನ್ನು ಆ ಥರ ಫೇಸ್ ಇಟ್ಕೊಂಡು ಹೇಗೆ ಅಂತ ಅಂದ್ಬಿಟ್ಟು ನಾನು ಏನು ಮಾಡಿದೆ, ನಾನು 1 ತಿಂಗಳು ನಾನು ತುಂಬ ಸಫರ್ ಪಟ್ಟೆ. ಆಮೇಲೆ ಹೋಗ್ತಾ ನಂದು ಕ್ಲಿಯರ್ ಸ್ಕಿನ್ ಆಯಿತು. ಮತ್ತು ನಾನು ಯಾವತ್ತೂ ಇದನ್ನು ಟ್ರೈ ಮಾಡೋಕ್ಕೆ ಹೋಗಿಲ್ಲ. ನಾನು ನಿಮಗೆ ತೋರಿಸ್ಬೇಕು ಅಂತಲೇ ನಾನು ಸ್ಕಿನ್ ಶೈನ ತಗೊಬಂದೆ. ಇದು ನನ್ನ ಫ್ರೆಂಡಿಗೆ ಏನೋ ಅವಳಿಗೆ ಪಿಂಪಲ್ಸು ಇಲ್ಲ ಏನೋ ಗೊತ್ತಿಲ್ಲ, ಅವಳ ಪ್ರಾಬ್ಲಮ್ ಏನು ಅಂತ ಅಂದ್ಬಿಟ್ಟು ಅವಳಿಗೆ ಇದನ್ನು ಸಜೆಸ್ಟ್ ಮಾಡಿದಂತೆ. ಈಗ ಅವಳು ಯೂಸ್ ಮಾಡ್ತಾ ಇರೋ ಕ್ರೀಮು ಇದನ್ನು ನಾನು ತಗೊಂಡೆ. ಯಾಕಂದರೆ ನನಗೆ ಇದು ನೋಡಿದ ತಕ್ಷಣ ನನಗೆ ಮೈಂಡಿಗೆ ಬಂತು, ಇದು ನಾನು ಯೂಸ್ ಮಾಡಿದ ಕ್ರೀಮ್ ಅಲ್ಲ, ನಿಮಗೂ ಹೇಳೋಣ ಅಂತ. ಇದು ಬರೀ ಮೆಡಿಕಲ್ ಕ್ರೀಮು, ಬರೀ ಮೆಡಿಕಲ್ ಯಾರನ್ನ ಪ್ರಾಬ್ಲಮ್ಮು ತುಂಬ ಸಫರ್ ಪಡ್ತಾವ್ರೆ, ಬೊಂಗು ಮಚ್ಚೆರಿದ್ದಾರೆ, ಇಲ್ಲಾಂದರೆ ಬೇರೆ ಥರ ಸ್ಕಿನ್ನಲ್ಲಿ ಇದಕ್ಕೆ ಎಲ್ಲೆಲ್ಲಿ ಮಚ್ಚೆ ಇದೆ, ಎಲ್ಲೆಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅಂಥವ್ರಿಗೆ ಮಾತ್ರ ಡಾಕ್ಟ್ರು ಸಜೆಸ್ಟ್ ಮಾಡಿದ್ರೆ ಮಾಡ್ತಾನೆ ಇದನ್ನು ತಗೊಳ್ಳಿ, ಇಲ್ಲಾಂದರೆ ತಗೊಳಕ್ಕೆ ಹೋಗ್ಬೇಡಿ. ಇದು ಯಾವುದೇ ಕಾರಣಕ್ಕೂ ಫೇರ್ ಆಗೋ ಕ್ರೀಮ್ ಅಲ್ಲ, ಮತ್ತು ಡೈಲಿ ಕ್ರೀಮ್ ಅಲ್ಲ, ಮತ್ತು ಇದರಿಂದ ನಮಗೆ ಏನೂ ಯೂಸ್ಫುಲ್ ಇಲ್ಲ. ಇದು ಯಾರಿಗಾದ್ರೂ ಡಾಕ್ಟ್ರು ಸಜೆಸ್ಟ್ ಮಾಡಿದರೆ ಇಲ್ಲ ಏನೋ ಇದರಿಂದ ಪ್ರಾಬ್ಲಮ್ ಇದ್ದು ಸೊಲ್ಯೂಷನ್ ಕೊಟ್ಟಿದ್ದಿದ್ರೆ ಇದನ್ನು ಹಾಕ್ಕೋಬೇಕು ಅಂತ ಇದ್ದರೆ ಅದು ಇದನ್ನು ನಮಗೆ ಜಸ್ಟ್ 1 ವೀಕಲ್ಲೇ ನಮಗೆ ಕೊಡೋದು. ವಿತಿನ್ 1 ವೀಕ್ ಮೇಲೆ ನಮಗೆ ಡಾಕ್ಟರ್ಗಳು ಸಜೆಸ್ಟ್ ಮಾಡಲ್ಲ. ಆ 1 ವೀಕ್ ಆದಮೇಲೆ ಬಿಟ್ಬಿಡಿ ಅಂತ ಹೇಳ್ತಾರೆ. ಇದನ್ನು ಯಾರು ಡೈಲಿ ಕ್ರೀಮಾಗಿ ಯೂಸ್ ಮಾಡೋಕ್ಕೆ ಮಾತ್ರ ಹೋಗಬೇಡ್ರಿ. ಯಾಕಂದರೆ ನಾನು ಸಿಕ್ಕಾಪಟ್ಟೆ ಸಫರ್ ಪಟ್ಟಿದ್ದೀನಿ, ಅದರಿಂದ ಹೇಳ್ತಾ ಇದ್ದೀನಿ. ನಾನು ಹೆಂಗೋ ನಾನು ಬಚಾವಾದೆ. ಬರೀ 1 ವಾರದಲ್ಲಿ 15 ದಿವಸದಲ್ಲೇ ನನಗೆ ಗೊತ್ತಾಗೋಯಿತು. ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ನಾನು ಅದನ್ನು ನಾನೇ ರಿಕವರಿ ಮಾಡಿಕೊಂಡೆ. ಡಾಕ್ಟರ್ ಹತ್ರ ಹೋದ್ರೂ ಇದಕ್ಕೆ ಏನು ಮೆಡಿಷನ್ ಕೊಡಲ್ಲ ಅವರು. ಅವ್ರೇನು ಹೇಳ್ತಾರೆ ಅಂದರೆ ಸೋಪು, ಅದು ಇದು ಕ್ರೀಮು, ಸ್ಕ್ರಬ್ಬು, ಮನೇಲಿ ಏನಾದ್ರು ಹೋಮ್ ಮೇಡ್ ಮಾಡ್ಕೊತಾ ಇರ್ತೀವಲ್ಲ ಅದು ಎಲ್ಲ ಬಿಟ್ಬಿಡಿ ಅಂತಾರೆ. ಏನಂತ ಅಂದರೆ ಮಕ್ಕಕ್ಕೇನು ಹಾಕಬಾರ್ದು, ಬಿಸಿಲಿಗೆ ಹೋಗಬಾರ್ದು, ಮತ್ತು ಈ ಥರ ಕೊಕೊನೆಟ್ ಆಯಿಲು ಇಲ್ಲಂತಂದರೆ ಏನಾದರೂ ಅಲೋವೆರಾ ಜೆಲ್ಲು ಈ ಥರ ನೈಟ್ ಹೊತ್ತು ಲೈಟಾಗಿ ಹಚ್ಕೊಂಡು ಮಲ್ಕೋಬೇಕು. ಅದು ಬಿಟ್ಟರೆ ಬೇರೆ ಏನೇನು ಹಾಕೋದಕ್ಕೆ ಡಾಕ್ಟ್ರು ಕೂಡ ಸಜೆಷನ್ ಕೊಡೋಲ್ಲ. ಅಂದರೆ ಆಚೆ ಹೋಗ್ಬೇಕಾದ್ರೆ ಸನ್ಸ್ಕ್ರೀನ್ ಯೂಸ್ ಮಾಡಿ ಅಂತ ಹೇಳ್ತಾರೆ ಅಷ್ಟೇ. 1 ಮಂತ್ ಮಾತ್ರ ನಾನು ಮಾಡಿದೆ. ಅದು ಬಿಟ್ಟು ನಾನು 1 ಮಂತಲ್ಲೇ ನನಗೆ ಕ್ಲಿಯರ್ ಆಗೋಯ್ತು. ನಾರ್ಮಲ್ ಸ್ಕಿನ್ನಿಗೆ ಬಂತು, ಖುಷಿ ಆಯಿತು. ಆವಾಗ ನನಗೆ ಪೆಟ್ಟು ಬಿದ್ದಿದ್ದು. ಇಲ್ಲಿವರೆಗೂ ನಾನು ಈ ಥರ ಕ್ರೀಮ್ಗಳ ಸವಾಸಕ್ಕೆ ಹೋಗಲ್ಲ. ಏನಾದರೂ ಬೇಕು ಅಂದರೆ ನನಗೆ ಯಾವ ಥರ ಗ್ಲೋ ಕಾಣಿಸ್ಬೇಕು, ಇಲ್ಲ ನಾನು ಆಚೆ ಹೋಗಬೇಕು ಅಂತಂದರೆ ನಾನು ಒಂದು ಯಾವುದನ್ನ ಫ್ರೂಟದು ಇಲ್ಲಾಂದರೆ ಯಾವುದಾದ್ರೂ ನಾನು ಫೇಶಿಯಲ್ ಮಾಡಿಸ್ಕೊತೀನಿ. ಅದು ನಮ್ಮದು ಅಂಗಡಿ ಇರೋದ್ರಿಂದ ನಮ್ಮ ಅಂಗಡಿಯಲ್ಲೇ ನನಗೆ ಯಾವುದಾದ್ರೂ ಬೇಕು ಅಂದರೆ ಗೋಲ್ಡ್ ಫೇಶಿಯಲ್ ಆಗಿರ್ಬೋದು, ಡೈಮಂಡ್ ಆಗಿರ್ಬೋದು, ಮತ್ತು ಇರ್ತಾವಲ್ಲ ಸಿಕ್ಕಾಪಟ್ಟೆ ಫೇಶಿಯಲು, ಅದ್ರಲ್ಲಿ ನನಗೇನು ಇಷ್ಟ ಆಗುತ್ತೋ ಅದು ನಾನು ಮಾಡಿಸ್ಕೊತೀನಿ. ಅದು ಬಿಟ್ಟರೆ ಈ ಥರ ಕ್ರೀಮ್ಗಳಂತೂ ನಾನು ಎಫೆಕ್ಟ್ ಮಾಡೋದಿಲ್ಲ, ನನಗೆ ಹೋಗೋದಿಲ್ಲ. ಇದ್ರ ಜೊತೆಯಲ್ಲೇ ತುಂಬ ಬರ್ತವೆ. ಸ್ಕಿನ್ ಶೈನ್ ಇದೆ ಇದು, ಮತ್ತು ಸ್ಕಿನ್ ಲೈಟ್ ಅಂತ ಬರುತ್ತೆ, ಮತ್ತು ಪ್ಯಾಂಡ್ರಮ್ ಪ್ಲಸ್ಸು ಇಂಥವೆಲ್ಲನೂ ಯಾವುದು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದು ನಂದು ಇವತ್ತು ವಿಡಿಯೋ ಆಗಿದೆ. ಅದರಲ್ಲಿ ಮೇಯ್ನಾಗಿ ಕಾಲೇಜ್ ಸ್ಟೂಡೆಂಟು ಇಂಥವೇ ಜಾಸ್ತಿ ಯೂಸ್ ಮಾಡೋದು. ಪ್ಲೀಸ್ ಇದನ್ನು ಅವಾಯ್ಡ್ ಮಾಡಿ, ನನ್ನ ಸ್ಕಿನ್ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.